ಹರಿ ಓಂ. ಬೆಳಗಿನ ಶುಭೋದಯಗಳು ಆತ್ಮೀಯರೇ. ಸಂಸಾರದ ಗುಟ್ಟು ವ್ಯಾಧಿಯ ರಟ್ಟು ಅನ್ನೋದ್ರ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡ್ಕೊಳ್ಳೋಣ ಅಂಥೇಳಿ ನಾನಾದರೂ ಹೇಳಿದ್ದೆ. ವ್ಯಾಧಿ ಅಂದರೆ ಕಾಯಿಲೆ. ನಮಗೆ ಯಾವುದೇ ರೀತಿಯ ಕಾಯಿಲೆ ಇರಲಿ ಅದನ್ನು ನಾವು ಮುಚ್ಚಿಟ್ಕೋಬಾರ್ದು. ಅದನ್ನು ಮೊಳಕೆಯಲ್ಲೇ ಕೂಡ ನಾವು ಅದನ್ನು ತೆಗೆದಾಗಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ನಮಗೆಲ್ಲ ಗೊತ್ತಿದೆ, ದೇವರು ಕರುಣಿಸಿದಂತಹ ಅಷ್ಟಭಾಗ್ಯಗಳಲ್ಲಿ ಆರೋಗ್ಯವೂ ಕೂಡ ಒಂದು ಭಾಗ್ಯ ಅಂತ. ಆರೋಗ್ಯನೇ ಇಲ್ಲ ಅಂದರೆ ನಮ್ಮ ಜೀವನವೆಲ್ಲ ಹಾಳಾಗ್ತದೆ. ಹಾಗಾಗಿ ನಾವು ಯಾವಾಗಲೂ ಕೂಡ ಈ ರೋಗ ಬರೆದಾಗೆ ಮುಂಜಾಗ್ರತೆ ವಹಿಸೋದು ಭಾಳ ಮುಖ್ಯ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂಥೇಳಿ. ಏನಕ್ಕೆ ಅಂದರೆ ನಮಗೆ ಗೊತ್ತಿದೆ, ಈಗ ಬಾಯಾರಿಕೆ ಆಗೋದು ನಮ್ಮ ಸಹಜ ಗುಣ. ಅಕ್ಕಪಕ್ಕದಲ್ಲಿ ಎಲ್ಲೂ ಕೂಡ ನೀರು ಸಿಗಲಿಲ್ಲ ಅಂದಾಗ ನಾವು ಆ ದಾಹವನ್ನು ಇಂಗಿಸ್ಕೊಳ್ಳಿಕ್ಕೆ ಬೋರನ್ನು ತೆಗೆದು ನೀರನ್ನು ಪಡೆದು ನಮ್ಮ ದಾಹವನ್ನು ಇಂಗಿಸ್ಕೊಳ್ಳೋದು ಎಷ್ಟು ಕಷ್ಟನೋ ಹಾಗೆಯೇ ಆರೋಗ್ಯ ಕೆಟ್ಟಾಗ ಅದನ್ನು ಸುಧಾರಿಸ್ಕೊಳ್ಳೋದು ಕೂಡ ಅಷ್ಟೇ ಕಷ್ಟ. ಸಾಮಾನ್ಯವಾಗಿ ಮಾನವರ ನಮ್ಮ ಗುಣ ಏನಪ್ಪ ಅಂದರೆ, ಮೊದಲು ಹೋಮಿಯೋಪತಿಗೆ ಹೋಗ್ತೇವೆ, ಅಲೋಪತಿಗೆ ಹೋಗ್ತೇವೆ, ಅನಂತರ ಆಯುರ್ವೇದ, ಕೊನೆಯದಾಗಿ ನಾವೇನು ಮಾಡ್ತೀವಿ, ಯೋಗದ ಕಡೆ ಮನಸ್ಸನ್ನು ಮಾಡ್ತೀವಿ. ಇಲ್ಲಿ ನಾವು ಗಮನಿಸ್ತೇವೆ, ಯಾವುದಾದ್ರೂ ಕೂಡ ವ್ಯಾಜ್ಯ ಆದಾಗ ಸಿವಿಲ್ ಕೋರ್ಟ್ ಆಯಿತು, ಅಲ್ಲಾಗಲಿಲ್ಲ ಅಂದರೆ ಹೈಕೋರ್ಟು, ಅಲ್ಲ ಅಂದರೆ ಸುಪ್ರೀಂ ಕೋರ್ಟು. ಈಗ ಇಲ್ಲಿ ಈ ವ್ಯಾಜ್ಯ ಇದೆಯಲ್ಲ, ಕಾಯಿಲೆ ಇದೆಯಲ್ಲ, ಈ ಅಲೋಪತಿ ಹೋಮಿಯೋಪತಿ ಇವೆಲ್ಲ ಲೋಯರ್ ಕೋರ್ಟ್ ಇದ್ದಾಗೆ, ಮತ್ತು ಆಯುರ್ವೇದ ಹೈಕೋರ್ಟ್ ಇದ್ದಾಗೆ, ಯೋಗ ಸುಪ್ರೀಂ ಕೋರ್ಟ್ ಇದ್ದಾಗೆ. ಹೀಗೆ ಎಲ್ಲೂ ಕೂಡ ವಾಸಿ ಆಗದೇ ಇದ್ದಾಗ ನಾವು ಕೊನೆಯದಾಗಿ ಯೋಗಕ್ಕೆ ಮೊರೆ ಹೋಗ್ತೀವಿ. ದಿನದ 24 ಗಂಟೆಗಳಲ್ಲಿ ಕನಿಷ್ಠ ಅರ್ಧ ಗಂಟೆ ನಾವು ಈ ಯೋಗವನ್ನು ಅಭ್ಯಾಸ ಮಾಡಿದ್ದೇ ಆದರೆ ನಾವು ಆರೋಗ್ಯವಂತರಾಗಿರಲಿಕ್ಕೆ ಒಂದು ಕಾರಣ ಆಗ್ತದೆ. ಅದರಿಂದ ಈ ಕಡೆ ನಾವು ಸ್ವಲ್ಪ ಗಮನವನ್ನು ಹರಿಸಬೇಕು ಅಂತ ಹೇಳ್ತೇನೆ. ಈಗ ನನಗೆ ಪ್ರಾರಂಭದಲ್ಲಿ ವಯೋಸಹಜವಾದಂತಹ ಒಂದು ಅನಾರೋಗ್ಯ ಕಾಡಲಿಕ್ಕೆ ಪ್ರಾರಂಭ ಆಯಿತು. ಅದು ಯಾವ ಮೂಲಕ? ಯೂರಿನ್ ಇನ್ಫೆಕ್ಷನ್ ಮೂಲಕ. ಪ್ರಾರಂಭದಲ್ಲಿ ನಾನು ಏನು ಅದಕ್ಕೆ ಅಷ್ಟು ರೆಸ್ಪಾನ್ಸ್ ಮಾಡಲಿಲ್ಲ. ಅನಂತರ ಸ್ವಲ್ಪ ಹೆಚ್ಚಿಗೆ ಆದಾಗ ಸ್ಪರ್ಶ ಹಾಸ್ಪಿಟ್ಲ್ನಲ್ಲಿ ಸಂಪೂರ್ಣವಾಗಿ ಚೆಕಪ್ ಮಾಡಿಸಿದಾಗ ಅಲ್ಲಿ ಗೊತ್ತಾಯಿತು, ಎಡಭಾಗದ ಕಿಡ್ನಿಯ ಒಂದು ನರ, ಅಂದರೆ ಬ್ಲಡ್ಡನ್ನು ಪ್ಯೂರಿಫೈ ತೆಗೆದುಕೊಂಡು ಹೋಗುವಂಥ ನರದಲ್ಲಿ ಒಂದು ಅರ್ಧ ಸೆಂಟಿಮೀಟ್ರ್ನಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ. ಹಾಗಾಗಿ ಆಗಿಂದಾಗೆ ಇನ್ಫೆಕ್ಷನ್ ಆಗ್ತಾ ಇರ್ತದೆ ಅಂತ ಗೊತ್ತಾಯಿತು. ಅಲ್ಲಿಯೇ ಡಾಕ್ಟ್ರ್ ಏನು ಹೇಳಿದರು ಅಂದರೆ, ಅದನ್ನು ಆಪ್ರೇಷನ್ ಮಾಡಲೇಬೇಕು, ಕಟ್ ಮಾಡಿಬಿಟ್ಟು ಬೇರೆ ಹಾಕಬೇಕು ಅಂದರೆ, ಇನ್ನು ಬೇರೆ ರೆಮಿಡಿ ಇಲ್ಲ ಅಂತ. ಆಮೇಲೆ ಸ್ಟೆಂಟ್ ಬಗ್ಗೆ ವಿಚಾರಿಸಿದಾಗ 99% ಸ್ಟೆಂಟ್ ಆಗಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಮತ್ತೆ ನೋಡೋಣ, ಬೇರೆಯವ್ರನ್ನ ವಿಚಾರ ಮಾಡೋಣ ಅಂತೇಳಿ ತುಮಕೂರಿನಲ್ಲಿ ಫೇಮಸ್ ಯೂರಾಲಜಿಸ್ಟ್ ಇದ್ದರು, ಡಾಕ್ಟರ್ ರಂಗೇಗೌಡರು ಅಂತ. ನಿಜಕ್ಕೂ ಅವರು ಪ್ರಾಮಾಣಿಕ, ದಕ್ಷ ಹಾಗೂ ಮಾತೃ ಹೃದಯಿ. ಪೇಷಂಟ್ಸ್ ಯಾವುದೇ ಸಮಯದಲ್ಲಿ ಅವರಿಗೆ ಕಾಲ್ ಮಾಡಿದರೂ ಕೂಡ ಭಾಳ ಸಂತೋಷದಿಂದ ಅವರಿಗೆ ಸಲಹೆ ನೀಡುವಂತಹ ಒಂದು ಅಪರೂಪದ ಗುಣ ಅವರಲ್ಲಿದೆ. ಅವರೇನು ಹೇಳಿದರು ಅಂದರೆ, ಹೌದು 99% ಆಗಲ್ಲ ಅಂತ ಹೇಳಿದರೆ, ಇನ್ನೂ 1% ಇದೆಯಲ್ಲ, ಟ್ರೈ ಮಾಡೋಣ ಅಂತ ಹೇಳಿ ಅವರು ಪ್ರಯತ್ನಪಟ್ಟು ಸ್ಟಂಟನ್ನು ಹಾಕಿದರು. ಹಾಗೆ ಪ್ರತಿ 6 ತಿಂಗಳಿಗೊಮ್ಮೆ ಈ ಸ್ಟಂಟನ್ನು ಹಾಕಿಸ್ಕೊಳ್ಳುವಂಥ ಒಂದು ಇದು ನನಗೆ ಒದಗಿ ಬಂತು. ಯಾಕೆಂದರೆ ಆಪ್ರೇಷನ್ ಮಾಡೋದಕ್ಕಿಂತ ಇದು ಸೂಕ್ತ ಅನ್ನಿಸ್ತು. ಹಾಗಾಗಿ ಈಗ ನಾನು ಸ್ಟಂಟ್ ಹಾಕಿದಾಗ 1 ತಿಂಗಳು ಸ್ವಲ್ಪ ರೆಸ್ಟಲ್ಲಿರಬೇಕಾಗ್ತದೆ. ಆನಂತರ ನನ್ನ ಪ್ರತಿನಿತ್ಯದ ಕೆಲಸಗಳನ್ನು ನಾನು ಮಾಡ್ಕೊಂಡು ಹೋಗ್ತೇನೆ. ಇದು ಹಾಗಾಗಿ ನಮ್ಮಲ್ಲಿ ಇರುವಂತಹ ಯಾವುದೇ ಕಾಯಿಲೆಗಳಿರಲಿ ಅದನ್ನು ನಾವು ಮುಚ್ಚಿಟ್ಕೋಬಾರ್ದು. ಅದನ್ನು ಪೂರ್ಣವಾಗಿ ಪ್ರಕಟಗೊಳಿಸ್ಕೊಂಡು ಅದಕ್ಕೆ ಬೇಕಾದ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆಯೋದು ಸೂಕ್ತ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇನೆ. ಹರಿ ಓಂ.